5 ನಿಮಿಷದಲ್ಲಿ ಯೂಟ್ಯೂಬ್ ಬ್ಯಾನರ್ ಕ್ರಿಯೇಟ್ ಮಾಡೋದು ತುಂಬ ಸುಲಭ. ಮೊದಲು ನೀವು ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಅದರಲ್ಲಿ ಸರ್ಚ್ ಬಾರ್ ಹೋಗ್ಬಿಟ್ಟು ಸರ್ಚಲ್ಲಿ HD ಬ್ಯಾಕ್ಗ್ರೌಂಡ್ಸ್ ಅಂತ ಹೋಗಬೇಕು. ನೆಕ್ಸ್ಟ್ ಈ ಥರ ಬರುತ್ತೆ. ಆವಾಗ ಸ್ಕ್ರೋಲ್ ಮಾಡಬೇಕು ಮೇಲ್ಗಡೆ. ಯಾವುದಾದ್ರೂ ಕೆಲವೊಂದು ಸೆಲೆಕ್ಟ್ ಮಾಡಿದ್ರೆ ಈ ಥರ ಸ್ಕ್ರೋಲ್ ಮಾಡಿಬಿಟ್ಟು ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನು ಕ್ಲಿಕ್ ಮಾಡಬೇಕು. ಎಕ್ಸಾಂಪಲ್ ನಾನು ಇದನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇರುತ್ತೆ. ಡೌನ್ಲೋಡ್ ಮಾಡಿದರೆ ಡೈರೆಕ್ಟಾಗಿ ಗ್ಯಾಲರಿಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ಪಿಕ್ಸೆಲ್ ಲ್ಯಾಬ್ ಅನ್ನೋದು ಆ್ಯಪ್ ಓಪನ್ ಮಾಡಿ. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ನ್ಯೂ ಟೆಕ್ಸ್ಟ್ ಅನ್ನೋದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಯೂಸ್ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ಅದರಲ್ಲಿ ನಾವು ಪಿಂಟ್ರೆಸ್ಟಲ್ಲಿ ಗ್ಯಾಲರಿ ಡೌನ್ಲೋಡ್ ಮಾಡಿರೋದು ಇಲ್ಲಿ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ವಿಡ್ತಲ್ಲಿ ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ 1235 ಹೈಟಲ್ಲಿ 338 ಓಕೆ ಕೊಟ್ಟರೆ ಈ ಥರ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಸೇವ್ ಅನ್ನೋ ಆಪ್ಷನಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಸ್ ಇಮೇಜ್, ಇದರಲ್ಲಿ JPG ತೆಗೆದುಬಿಟ್ಟು PNG ಮಾಡಿ ಸೇವ್ ಹೊಡೆದ್ರೆ ಇಮೇಜಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಅಂತ ಇರುತ್ತೆ. ಅದರಲ್ಲಿ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಇದನ್ನು ಬೇರೆದು ಮೇಲೆ ಕಸ್ಟಮ್ ಅಂತ ಇರುತ್ತಲ್ವ ಅದನ್ನು ನೋಡ್ಕೋಬೇಕು. ಕೆಳಗಡೆ ವಿಡ್ತಲ್ಲಿ 2048 ಹೈಟಲ್ಲಿ 1152 ಓಕೆ ಕೊಡಬೇಕು. ಈ ಥರ ಬರುತ್ತೆ. ಈ ಥರ ಬಂದಾಗ ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಇದರಲ್ಲಿ ಸೇವ್ ಆಗಿರೋದು ಫಸ್ಟ್ ಒನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಈ ಥರ ಬರುತ್ತೆ. ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ. ಈ ಥರ ಬಂದಾಗ ನೆಕ್ಸ್ಟ್ ಕೆಳಗಡೆ ಸೆಂಟ್ರನ್ನ ಬಟನ್ ಒತ್ತಿರಿ. ಅದರಲ್ಲಿ ಸ್ಕ್ರೋಲ್ ಮಾಡಿದ್ರೆ ಈ ಥರ ಬರುತ್ತೆ. ಅದರಲ್ಲಿ ಮೇಲಿದು ಮತ್ತು ಕೆಳಗಡೆದು ಸೆಂಟ್ರಲ್ಲಿರೋ ಎರಡನ್ನೂ ಕ್ಲಿಕ್ ಮಾಡಿ ಮಿಡಲಲ್ಲಿ ಬರುತ್ತೆ. ನೆಕ್ಸ್ಟ್ ಮೇಲ್ಗಡೆ 3 ಡಾಟ್ ಕೆಳಗಡೆ ಲೇಯರ್ ಇದೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಎಡಿಟ್ ಮಾಡಬೇಕಾದ್ರೆ ಶೇಕ್ ಆಗಿಬಿಟ್ಟು ಪ್ರೆಸೆಂಟ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ನಂದು ಎಕ್ಸಾಂಪಲ್ ನಾನು ಲೋಗೋ ಇದೆ ನಂದೊಂದು, ಅದನ್ನು ಹಾಕ್ಕೊಂಡಿರ್ತೀನಿ. ನಿಮ್ದು ಯಾವುದು ಇದೆ ಲೋಗೋ ಅದನ್ನು ಹಾಕೋಬೋದು ನೀವು. ಎಕ್ಸಾಂಪಲ್ ನೋಡಿ ಈ ಥರ ಸೆಟ್ ಮಾಡ್ತಾಯಿದ್ದೀನಿ. ಈಗ ಒಳಗಡೆ ಒಂದು ಇಮೇಜ್ ಇದೆ ಅಲ್ವಾ ಚಿಕ್ಕದು, ಅದರಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಚಿಕ್ಕದಾಗಿ ಕೆಳಗಡೆ ಟೆಕ್ಸ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೆನ್ಸಿಲ್ ಇದೆಯಲ್ಲ ಎಡಿಟ್ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಟೆಕ್ಸ್ಟ್ ಅಂತಿದೆ ಅದನ್ನು ಡಿಲೀಟ್ ಮಾಡಿಬಿಟ್ಟು ಎಕ್ಸಾಂಪಲ್ ನಿಮ್ಮ ಕ್ರಿಯೇಷನ್ ನೇಮ್ ಹಾಕ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನಂದು KCS ಕ್ರಿಯೇಷನ್ ಅಂತ ಇದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಥರ ಸ್ಕ್ರೋಲ್ ಮಾಡಿಬಿಟ್ಟು ಫಾಂಟ್ ಸೈಜ್ನ ನಾವು ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಏನೇ ಮಾಡಿದ್ರೂ ಒಳಗಡೆ ಇರೋ ಇಮೇಜ್ ಇದೆಯಲ್ಲ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸ್ಟೈಲ್ ಅಂತಿದೆಯಲ್ವಾ ಅದೇ ಬೋಲ್ಡ್ ಮಾಡೋದು. ಈ ಥರ ಮಾಡಿದ್ಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಸ್ಟೈಲ್ಸ್ ಅಂತ ಇರುತ್ತೆ. ಅಲ್ಲಿ ಬ್ರೌಸರ್ ಹೋಗ್ಬಿಟ್ಟು ಎಕ್ಸಾಂಪಲ್ ನಿಮ್ಗೆ ಯಾವ್ದು ಬೇಕು ಅದು ಕೊಡಬೇಕು. ನಾನು ಸೆಕೆಂಡ್ ಒನ್ ಕೊಟ್ಟಿದ್ದೀನಿ. ಆದರೂ ಕೂಡ ಪರವಾಗಿಲ್ಲ, ಒಂದು ರೀತಿ ಲುಕ್ ಚೆನ್ನಾಗಿದೆ. ಮೇಲ್ಗಡೆ ಕಾಣ್ತಿರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಇಮೇಜ್ ಆದರೂ ಹಾಕ್ಬೋದು ಅಥವಾ ಏನಾದರೂ ಬೇರೆ ಫೋಟೋನಾದರೂ ಹಾಕ್ಬೋದು ನಿಮ್ಮದು ಯಾವುದಾದ್ರೂ ಇದ್ದರೆ. ಎಕ್ಸಾಂಪಲ್ ಇಲ್ಲಿ ರೌಂಡ್ ಶೇಪ್ ಇದೆ, ನಾನು ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಹಾಕಿದರೆ ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದಾದಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಅಂತ ರೈಟ್ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಅಡ್ಜಸ್ಟ್ಮೆಂಟ್ ಆಯಿತು. ನೆಕ್ಸ್ಟ್ ಈ ಥರ ಆದಮೇಲೆ
ಇವಾಗ ಆಯಿತು. ನೆಕ್ಸ್ಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಇರುತ್ತೆ, ಅಲ್ಲಿ JPG ತೆಗೆದುಬಿಟ್ಟು PNG ಹಾಕಿ ಸೇವ್ ಫ್ರಮ್ ಗ್ಯಾಲರಿ ಹೊಡೆದ್ರೆ ಮುಗೀತು. ಯೂಟ್ಯೂಬ್ ಬ್ಯಾನರ್ ರೆಡಿಯಾಗಿರುತ್ತೆ.